ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ಫೋನ್ ಮೂಲಕ ಮಾತನಾಡಿದ್ದಾರೆ. ಕಾಲ್ ಮಾಡಿ, ದೂರವಾಣಿ ಕರೆ ಮಾಡಿ ರಾಜ್ಯಪಾಲ ಗೆಹ್ಲೋಟ್ ಮಾತನಾಡಿಸಿದ್ದಾರೆ. ರಾಜಣ್ಣ ರಾಜೀನಾಮೆ ಸಂಬಂಧ ರಾಜ್ಯಪಾಲರ ಜೊತೆ ಚರ್ಚೆಯಾಗಿದೆ. ಸಿಎಂ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರು ಫೋನ್ ಮಾಡಿ ಮಾತನಾಡಿಸಿದ್ದಾರೆ. ಕೆಎನ್ ರಾಜಣ್ಣ ಅವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರವಾಣಿ ಮೂಲಕ ಕರೆ ಮಾಡಿ ಮಾತನಾಡಿಸಿದ್ದಾರೆ ಗೆಹ್ಲೋಟ್. ರಾಜಣ್ಣ ರಾಜೀನಾಮೆಯನ್ನ ಅಂಗೀಕಾರ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ದೂರವಾಣಿ ಮೂಲಕ ಮಾತುಕತೆ ನಡೆಸಿದ್ದಾರೆ. ರಾಜಣ್ಣ ರಾಜೀನಾಮೆ ಕುರಿತ ಮತ್ತಷ್ಟು ರೋಚಕ ಅಪ್ಡೇಟ್. ರಾಜಣ್ಣ ರಾಜೀನಾಮೆಗೆ ಮುನ್ನ ಅಸಲಿಗೆ ನಡೆದಿದ್ದಾದ್ರೂ ಏನ್ ಗೊತ್ತಾ? ರಾಜಣ್ಣ ರಾಜೀನಾಮೆ ತಗೊಳ್ಳಿ ಎಂದ ಹೈಕಮಾಂಡ್ಗೆ ಸಿಎಂ ಕೇಳಿದ್ದೇನು? ಗ್ಯಾರಂಟಿ ನ್ಯೂಸ್ ನಲ್ಲಿ ಸರ್ಕಾರದೊಳಗಿನ ಪಿನ್ ಟು ಪಿನ್ ಮಾಹಿತಿ. ರಾಜಣ್ಣ ರಾಜೀನಾಮೆ ಕುರಿತ ಮತ್ತಷ್ಟು ರೋಚಕ ಅಪ್ಡೇಟ್. ರಾಜಣ್ಣ ರಾಜೀನಾಮೆಗೆ ಮುನ್ನ ಏನೆಲ್ಲ ಆಯ್ತು, ಅಸಲಿಯಾಗಿ ಏನೆಲ್ಲ ನಡೆಯಿತು, ರಾಜಣ್ಣ ರಾಜೀನಾಮೆ ತೆಗೆದುಕೊಳ್ಳಿ ಅಂತ ಹೇಳಿ ಹೈಕಮಾಂಡ್ ಸಿಎಂಗೆ ಕೇಳಿದ್ರು. ಪಿನ್ ಟು ಪಿನ್ ಮಾಹಿತಿ, ಸರ್ಕಾರದ ಒಳಗಿನ ಪಿನ್ ಟು ಪಿನ್ ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿಚ್ಚಿಡ್ತಾ ಇದೆ. ಸಹಜವಾಗಿಯೇ ಸಿಎಂ ಸಿದ್ದರಾಮಯ್ಯನವರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ಅವರನ್ನ ಉಳಿಸಿಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ರಾಜೀನಾಮೆ ಪಡೆಯುವ ಮೊದಲು ಹೈಕಮಾಂಡ್ ಗಮನಕ್ಕೆ ಇಬ್ಬರು ತಂದಿದ್ರು. ಕೆಎನ್ ರಾಜಣ್ಣ ನಾಯಕ ಸಮುದಾಯದ ಪ್ರಭಾವಿ ನಾಯಕರಾಗಿದ್ದಾರೆ. ಒಮ್ಮೆ ಯೋಚನೆ ಮಾಡಿ, ಅವರು ರಾಜೀನಾಮೆ ಕೊಟ್ಟಲ್ಲಿ ಪಕ್ಷಕ್ಕೆ ನಷ್ಟ ಅಂತ ಸಿಎಂ ಸಿದ್ದರಾಮಯ್ಯನವರು ಮತ್ತೆ ಪರಮೇಶ್ವರ್ ಅವರು ಹೇಳಿದ್ದಾರೆ. ತುಮಕೂರು, ಹಾಸನ, ಬೆಂಗಳೂರು ಗ್ರಾಮಾಂತರ ಮತ್ತೆ ಚಿತ್ರದುರ್ಗ 4 ಜಿಲ್ಲೆಗಳಲ್ಲಿ ಸಚಿವ ಕೆಎನ್ ರಾಜಣ್ಣ ಭಾರಿ ಬೆಂಬಲಿಗರನ್ನ ಹೊಂದಿದ್ದಾರೆ. ಹೀಗಾಗಿ ಇದು ಪಕ್ಷದ ಮೇಲೆ ಡ್ಯಾಮೇಜ್ ಆಗಲಿದೆ ಅಂತ ಸಿದ್ದರಾಮಯ್ಯನವರು ಮತ್ತೆ ಪರಮೇಶ್ವರ್ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಆದರೆ ಸಿದ್ದರಾಮಯ್ಯ ಪರಮೇಶ್ವರ್ ಅವರು ಏನ್ ಹೇಳಿದ್ರು ಒಪ್ಪದೇ ಇಲ್ಲ. ಇಟ್ ಈಸ್ ನ್ಯಾಷನಲ್ ನ್ಯೂಸ್, ಯು ಶುಡ್ ಟೇಕ್ ರೆಸಿಗ್ನೇಷನ್ ಅಂತ ಹೇಳಿದ್ದಾರೆ. ರಾಜಣ್ಣ ಉಳಿಸಿಕೊಳ್ಳೋಕೆ ಕೊನೆ ಪ್ರಯತ್ನವನ್ನ ಕೂಡ ಮಾಡಿದ್ರು ಸಿದ್ದರಾಮಯ್ಯನವರು ಮತ್ತೆ ಪರಮೇಶ್ವರ್ ಅವರು. ಹೈಕಮಾಂಡ್ ಮನವೊಲಿಕೆಗೆ ಯತ್ನವನ್ನ ಮಾಡಿದ್ರು, ಆದ್ರೆ ಫೇಲ್ವರ್ ಆಗಿದ್ದಾರೆ. ರಾಜೀನಾಮೆ ಪಡೆಯುವ ಮೊದಲು ಹೈಕಮಾಂಡ್ ಗಮನಕ್ಕೆ ತಂದಿದ್ರು ಇಬ್ಬರು ನಾಯಕರು. ಕೆಎನ್ ರಾಜಣ್ಣ ನಾಯಕ, ಸಮುದಾಯದ ಪ್ರಭಾವಿ ನಾಯಕ ಅಂತ ಕೂಡ ಹೇಳಿ ಮನವರಿಕೆ ಮಾಡಿದ್ರು. ಆದ್ರೆ ಯಾವುದೇ ಪ್ರಯೋಜನ ಆಗಿಲ್ಲ. ಹೈಕಮಾಂಡ್ ಅದ್ಯಾವುದಕ್ಕೂ ಕೂಡ ಸೊಪ್ಪಾಕಿಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನೋಡಿ ಮಾರುತಿ, ಕೆಎನ್ ರಾಜಣ್ಣ ಅವರು ಸಿಎಂ ಬಳಗದಲ್ಲಿ ಗುರುತಿಸಿಕೊಂಡವರು, ಪ್ರಭಾವಿ ನಾಯಕ ಕೂಡ ಹೌದು. ಸಿದ್ದರಾಮಯ್ಯನವರು ಮತ್ತೆ ಪರಮೇಶ್ವರ್ ಅವರು ಸತತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ ಹೈಕಮಾಂಡ್ ನಾಯಕರನ್ನ ಮನವೊಲಿಸೋದಕ್ಕೆ. ಆದ್ರೆ ಹೈಕಮಾಂಡ್ ನಾಯಕರು ಸೊಪ್ಪು ಹಾಕಿದಂತೆ ಕಾಣಿಸ್ತಾ ಇಲ್ಲ. ರಮ್ಯಾ, ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಬಂದ ತಕ್ಷಣ ಸಿದ್ದರಾಮಯ್ಯ ಅವರು ರಾಜಣ್ಣ ಅವರನ್ನ ಕರೆದು ಮಾಹಿತಿಯನ್ನ ಪಡ್ಕೊಂಡಿದ್ದು ನಿಜ. ಏನಾಯ್ತು, ಏನು ಎತ್ತ, ಯಾವ ರೀತಿಯಾಗಿ ಆ ಹೇಳಿಕೆಯನ್ನ ಕೊಟ್ಟೆ ಅಂತ. ಆದರೆ ಸಿದ್ದರಾಮಯ್ಯ ತದ ಬಳಿಕ ರಾಜಣ್ಣ ಅವರ ಜೊತೆ ಮಾತುಕತೆ ಆಡಿದ ಬಳಿಕ ಸಿದ್ದರಾಮಯ್ಯ ತಮ್ಮ ಕೊಠಡಿಗೆ ಪರಮೇಶ್ವರ್ ಅವರನ್ನ ಕರೆಸ್ಕೊಳ್ತಾರೆ. ತುಮಕೂರು ಜಿಲ್ಲೆಯ ಕೆಲ ಶಾಸಕರುಗಳನ್ನ, ಅದು ಪಾವಗಡ ಶಾಸಕ ವೆಂಕಟೇಶ್ ಹಾಗೂ ಷಡಾಕ್ಷರಿ, ತಿಪಟೂರು ಶಾಸಕ ಷಡಾಕ್ಷರಿ ಸೇರಿದಂತೆ ಹಲವು MLC ರಾಜೇಂದ್ರ ಸೇರಿದಂತೆ ಹಲವು ಶಾಸಕರನ್ನ ಕರೆಸಿಕೊಂಡು ಅಲ್ಲಿ ಮಾತನಾಡುವಂತಹ ಒಂದು ಕೆಲಸವನ್ನು ಮಾಡ್ತಾರೆ. ರಾಜಣ್ಣ ಅವರ ಜೊತೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಿದ್ದರಾಮಯ್ಯ ಮತ್ತೆ ಪರಮೇಶ್ವರ್ ಅವರು ಪ್ರತ್ಯೇಕವಾಗಿ ಮಾತಾಡ್ತಾರೆ. ತದ ಬಳಿಕ ರಾಜೇಂದ್ರ ಅವರನ್ನ ಪ್ರತ್ಯೇಕವಾಗಿ ಕರ್ಕೊಂಡೋಗಿ ಪರಮೇಶ್ವರ್ ಅವರು ಮಾತಾಡ್ತಾರೆ. ಸಿದ್ದರಾಮಯ್ಯ ಕೊನೆಗೆ ರಾಜ್ಯದಲ್ಲಿ ಒಂದು ವೇಳೆ ರಾಜಣ್ಣ ಅವರನ್ನ ನಾವು ಈಗ ಏಕಾಏಕಿ ರಾಜೀನಾಮೆ ತೆಗೆದುಕೊಂಡಿದ್ದೆ ಆದರೆ ಇದನ್ನ ಬಿಜೆಪಿ ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳುತ್ತೆ, ಪೊಲಿಟಿಕಲ್ ಅಡ್ವಾಂಟೇಜ್ ಆಗಿ ಈ ಪ್ರಕರಣವನ್ನ ತೆಗೆದುಕೊಳ್ಳುತ್ತೆ. ಹೀಗಾಗಿ ಅದರ ಒಂದು ನಷ್ಟ ಕಾಂಗ್ರೆಸ್ ಪಕ್ಷಕ್ಕೆ ಆಗುತ್ತೆ. ಮುಂದೆ ಹಲವು ಚುನಾವಣೆಗಳು ನಮ್ಮ ಮುಂದೆ ಸಾಲು ಚುನಾವಣೆಗಳು ಬರ್ತಾ ಇದಾವೆ. ಅದು BBMP ಚುನಾವಣೆ ಆಗಿರ್ಬೋದು, ಅದೇ ರೀತಿ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಸೇರಿದಂತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತಾ ಇದಾವೆ. ಹೀಗಾಗಿ ಇಂಥ ಸಂದರ್ಭದಲ್ಲಿ ನಾವು ರಾಜಣ್ಣ ಅವರನ್ನ ಕೈ ಬಿಟ್ಟಿದ್ದೆ ಆದರೆ ಅದರ ಲಾಭವನ್ನ ಬಿಜೆಪಿ ಮಾಡಿಕೊಳ್ಳುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನ ಸುರ್ಜೇವಾಲಾ ಅವರಿಗೆ ಕೊಟ್ಟಿದ್ದು. ಆದರೆ ಸುರ್ಜೇವಾಲಾ ಅವರು ಯಾವುದೇ ಕಾರಣಕ್ಕೂ ಇದನ್ನು ನಾವು ಸಹಿಸೋದಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ರಾಜಣ್ಣ ಅವರಿಗೆ ಹಿಂದೆ ಹಲವು ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಹಲವು ವಾರ್ನನ್ನು ಕೂಡ ಮಾಡಿದೆ, ಹಲವು ಬಾರಿ ಅವರಿಗೆ ಅವಕಾಶಗಳನ್ನು ಕೂಡ ಕೊಟ್ಟಿದೆ. ಆದರೆ ಅದ್ಯಾವುದನ್ನು ಕೂಡ ಮನಸ್ಸಿಗೆ ಹಾಕೊಂಡು
ತಾವು ಕೊಟ್ಟಂತಹ ಹೇಳಿಕೆಗಳನ್ನು ತಿದ್ದುಕೊಳ್ಳುವಂತಹ, ಪಕ್ಷಕ್ಕೆ ಡ್ಯಾಮೇಜ್ ಆಗದೇ ಇರುವಂತಹ ಒಂದು ರೀತಿಯಲ್ಲಿ ನಡ್ಕೊಳ್ಳುವಂತಹ ರೀತಿ ಅವರು ಮಾಡ್ಕೊಂಡಿಲ್ಲ. ಹೀಗಾಗಿ ಇದು ಎಷ್ಟು ದಿನ ಇದ್ರೂ ಕೂಡ ಪಕ್ಷಕ್ಕೆ ಇನ್ನಷ್ಟು ಜಾಸ್ತಿ ಡ್ಯಾಮೇಜ್ ಆಗೇ ಆಗುತ್ತೆ. ಒಂದು ವೇಳೆ ಈಗ ಕ್ರಮ ತೆಗೆದುಕೊಳ್ಳದೇ ಇದ್ರೆ ಬಿಜೆಪಿಯವರು ಅದನ್ನು ಬೇರೆ ರೀತಿಯಾಗಿ ಚರ್ಚೆ ಮಾಡ್ತಾರೆ. ರಾಹುಲ್ ಗಾಂಧಿ ಅವರು ಕೊಟ್ಟಂತಹ ಆ ಹೇಳಿಕೆ ಬಗ್ಗೆ ಅವ್ರದ್ದೇ ಪಕ್ಷದ ನಾಯಕರು ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ. ರಾಜಣ್ಣ ಅವರೇ ರಾಹುಲ್ ಗಾಂಧಿ ಅವರ ಆರೋಪವನ್ನ ಒಪ್ತಾ ಇಲ್ಲ. ಕಾಂಗ್ರೆಸ್ ಹೈಕಮಾಂಡ್ಗೆ ಕಾಂಗ್ರೆಸ್ ಅಲ್ಲೇ ಅಷ್ಟು ಮಟ್ಟಿಗೆ ಮರ್ಯಾದೆ ಇದೆ. ಈ ವಿಚಾರಗಳು ಹೆಚ್ಚು ಬಿಜೆಪಿ ಅವರು ಚರ್ಚೆ ಮಾಡ್ತಾರೆ. ಹೀಗಾಗಿ ಯಾವುದೇ ಮುಲಾಜಿಲ್ಲದೆ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಮಾತಾಡೋದ್ರಿಂದ ಇನ್ನು ಮುಂದೆ ಅವರನ್ನ ಸಹಿಸೋದಕ್ಕೆ ಆಗೋದಿಲ್ಲ. ಹೀಗಾಗಿ ಅವರ ರಾಜೀನಾಮೆನ ಪಡ್ಕೊಳ್ಳೇಬೇಕು ಅನ್ನುವಂತಹ ಒಂದು ಸ್ಪಷ್ಟವಾದಂತಹ ಒಂದು ಸಂದೇಶ ದೆಹಲಿಯ ಹೈಕಮಾಂಡ್ ಅಂಗಳದಿಂದ ಬಂದಿದ್ರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊನೆಯದಾಗಿ ಅವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಆಪ್ಷನ್ ಕೂಡ ಇರಲಿಲ್ಲ. ರಾಜಣ್ಣ ಅವರನ್ನ ರಾಜೀನಾಮೆ ಪಡ್ಕೊಳ್ಳುವಂತಹ ಕೆಲಸ ಮಾಡಿದ್ರು. ಈಗ ರಾಜಣ್ಣ ಅವರ ರಾಜೀನಾಮೆ ಅಂಗೀಕಾರ ಮಾಡಿದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದನ್ನು ರಾಜಭವನಕ್ಕೂ ಕೂಡ ಕಳಿಸಿದ್ರು. ರಾಜ್ಯಪಾಲರು ಸಹಜವಾಗಿ ಒಂದು ಸಂಪ್ರದಾಯ ಇದ್ದೇ ಇದೆ, ರಾಜೀನಾಮೆ ಪತ್ರ ಇಲ್ಲಿಂದ ಅಲ್ಲಿಗೆ ಹೋಗಿದ ತಕ್ಷಣ ಏಕಾಏಕಿ ಅಂಗೀಕಾರ ಮಾಡೋದಿಲ್ಲ. ಆದರೆ ಏನಾಯಿತು ಏನು ಎತ್ತ ಅಂತ ಮುಖ್ಯಮಂತ್ರಿಗಳ ಜೊತೆ ದೂರವಾಣಿಯಲ್ಲಿ ಮಾತನಾಡಿ ಮಾಹಿತಿಯನ್ನು ಪಡ್ಕೊಳ್ತಾರೆ. ಆ ಒಂದು ಭಾಗವಾಗಿ ಈಗ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ದೂರವಾಣಿ ಕರೆ ಮಾಡಿ ಏನಾಯಿತು ಏನು ಅಂತ ಹೇಳ್ಬಿಟ್ಟು ಎಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಹಾಗಂದ ಮಾತ್ರಕ್ಕೆ ರಾಹುಲ್ ಗಾಂಧಿ ಅವರ ಹೇಳಿಕೆಗೆ ವಿರುದ್ಧವಾಗಿ ಹೇಳಿಕೆ ಕೊಟ್ಟರು. ಹೀಗಾಗಿ ರಾಜೀನಾಮೆ ಪಡ್ಕೊಳ್ಳುವಂತೆ ಕಾಂಗ್ರೆಸ್ ಹೈಕಮಾಂಡ್ ಹೇಳ್ತು. ಆ ಹಿನ್ನೆಲೆಯಲ್ಲಿ ನಾನು ರಾಜಣ್ಣ ಅವರ ರಾಜೀನಾಮೆಯನ್ನು ಪಡ್ಕೊಂಡಿದ್ದೀನಿ ಅನ್ನುವಂಥದ್ದೇನು ಆ ವಿಚಾರವೇನು ರಾಜ್ಯಪಾಲರ ಜೊತೆ ಸಿದ್ದರಾಮಯ್ಯ ಅವರು ಹಂಚಿಕೊಳ್ಳೋದಿಲ್ಲ. ಆದರೆ ಕೆಲವೊಂದಷ್ಟು ಪರ್ಸನಲ್ ರೀಸನ್ಸ್ ಅಂತೇಳಿ ಈ ಪ್ರಕರಣವನ್ನು ನೀವು ಅಂಗೀಕಾರ ಮಾಡಬೇಕು ಅಂತ ಮನವಿ ಮಾಡ್ಕೊಂಡಿರ್ಬೋದು. ಬಹುತೇಕ ಇನ್ನು ಅರ್ಧ ಗಂಟೆ ಒಳಗಾಗಿ ರಾಜ್ಯಪಾಲರಿಂದಲೂ ಕೂಡ ಅದು ಅನುಮೋದನೆಗೊಳ್ಳುತ್ತೆ. ಆಗ ಬಹುತೇಕ ರಾಜಣ್ಣ ಅವರು ಯಥಾವತ್ ಸಚಿವ ಸ್ಥಾನವನ್ನು ಕಳ್ಕೊಂಡು ಶಾಸಕರಾಗಿ ಮುಂದುವರಿಬೇಕಾಗುತ್ತೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.